ಎಲ್ಲ ಇದರಿಂದ ತಡಪತ್ರಿ ಮಣಿಗೆಲ್ಲ ಹಚ್ಚಿ ಇಷ್ಟೆಲ್ಲ ಇದನ್ನು ಮಾಡೇವಿ. ಈಗ ಇಲ್ಲಿ ಸ್ವಲ್ಪ ಉಳ್ದೈತಿ, ಇದನ್ನು ಕಟ್ಕೋಬೇಕೀಗ. ಇಲ್ಲಿ ನೋಡ್ರಿ, ಇದನ್ನ ಇಷ್ಟೆಲ್ಲ ಮಾಡೇನೀಗ. ಇದು ಮುಗ್ದೈತಿ. ಈ ಕಿಲ್ಲಿದ ನಿಂತಾಳೆ ಈಗ. ಯಾಕಂದ್ರೆ ನನ್ನ ಇಳಿಸಾಕಿಲ್ಲಿ ಏನೇ ಹೆಚ್ಚಾಳ, ಅದಕ್ಕೋಸ್ಕರ ಈಕಿ ಇಲ್ಲಿ ನಿಂತಾಳ. ಓಕೆ, ಇಳಿನಂತೀಗ. ಮತ್ತು ಅದನ್ನೊಟ್ಟು ಮುಗಿಸಿ ಪಟ ಪಟ ಕೆಲಸ ಮುಗಿಸಿ ಸಿಗ್ತೇನಂತ ನಿಮ್ಗೆ. ಚಹಾ ಕುಡಿಬೇಕಾರೆ ನಿಮಗೂ ಚಹಾ ಕುಡಿಸ್ತೇನಂತ. ಬನ್ನಿ ಫ್ರೆಂಡ್ಸ್. ಇದು ಬಂದು ನೆಕ್ಸ್ಟ್ ಡೇ. ಯಾಕಪ್ಪ ಅಂತಂದ್ರೆ ನಿನ್ನೆ ಫುಲ್ ಕೆಲಸ ಆಗಿತ್ತು, ತಾಡ್ಪತ್ರೆ ಹಚ್ಚೋದು ಅದು ಇದು ಅಂತ ಹೇಳಿ. ಇಲ್ಲಿ ನೋಡ್ರಿ, ನಮ್ಮ ಮೇಡಮ್ ಅವರು ಬ್ಲಾಗ್ ಅಪ್ಲೋಡ್ ಮಾಡಕತ್ತಾರೆ. ಈಗ ನಮ್ದಿನ್ನೂ ಬ್ಲಾಗ್ ಎಡಿಟು ಇಲ್ಲ, ಇದನ್ನೂ ಇಲ್ಲ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ BK ವ್ಲಾಗ್ಸ್. ಫ್ರೆಂಡ್ಸ್ ಬರ್ರಿ, ನಾವು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ. ಯಾಕಪ್ಪ ಅಂತಂದ್ರೆ ಇಷ್ಟೊತ್ತನ ಕೆಲಸ ಮಾಡಿದ್ವಿ, ಅದಕ್ಕೋಸ್ಕರ ಇಷ್ಟೊತ್ತನ ಕೆಲಸ ಮುಗೀತು. ಈಗ ಇಲ್ಲಿ ನೋಡ್ರಿ, ನಮ್ಗೆ ಏನೇನು ಕೆಲಸ ಮಾಡಿದ್ನಿ ಅನ್ನೋದನ್ನು ತೋರಿಸ್ತೀನಿ. ಬರ್ರಿ. ಎಲ್ಲಿಗೆ ಹೋಗಿ ನೋಡ್ರಿ, ಇಲ್ಲಿ ಇಷ್ಟೆಲ್ಲ ಇದರಿಂದ ತಡಪತ್ರಿ ಮಣಿಗೆಲ್ಲ ಹಚ್ಚಿ ಇಷ್ಟೆಲ್ಲ ಇದನ್ನು ಮಾಡೇವಿ. ಈಗ ಇಲ್ಲಿ ಸ್ವಲ್ಪ ಉಳ್ದೈತಿ, ಇದನ್ನು ಕಟ್ಕೋಬೇಕೀಗ. ಇಲ್ಲಿ ನೋಡ್ರಿ, ಇದನ್ನ ಇಷ್ಟೆಲ್ಲ ಮಾಡೇನೀಗ. ಇದು ಮುಗ್ದೈತಿ. ಈ ಕಿಲ್ಲಿದ ನಿಂತಾಳೆ ಈಗ. ಯಾಕಂದ್ರೆ ನನ್ನ ಇಳಿಸಾಕಿಲ್ಲಿ ಏನೇ ಹೆಚ್ಚಾಳ, ಅದಕ್ಕೋಸ್ಕರ ಈಕಿ ಇಲ್ಲಿ ನಿಂತಾಳೆ. ಓಕೆ, ಇಳಿನಂತೀಗ. ಮತ್ತು ಅದನ್ನೊಟ್ಟು ಮುಗಿಸಿ ಪಟ ಪಟ ಕೆಲಸ ಮುಗಿಸಿ ಸಿಗ್ತೇನಂತ ನಿಮ್ಗೆ. ಚಹಾ ಕುಡಿಬೇಕಾರೆ ನಿಮಗೂ ಚಹಾ ಕುಡಿಸ್ತೇನಂತ. ಬನ್ನಿ ಫ್ರೆಂಡ್ಸ್. ಇದು ಬಂದು ನೆಕ್ಸ್ಟ್ ಡೇ. ಯಾಕಪ್ಪ ಅಂತಂದ್ರೆ ನಿನ್ನೆ ಫುಲ್ ಕೆಲಸ ಆಗಿತ್ತು, ತಾಡ್ಪತ್ರೆ ಹಚ್ಚೋದು ಅದು ಇದು ಅಂತ ಹೇಳಿ. ಇಲ್ಲಿ ನೋಡ್ರಿ, ನಮ್ಮ ಮೇಡಮ್ ಅವರು ಬ್ಲಾಗ್ ಅಪ್ಲೋಡ್ ಮಾಡಕತ್ತಾರೆ. ಈಗ ನಮ್ದಿನ್ನೂ ಬ್ಲಾಗ್ ಎಡಿಟು ಇಲ್ಲ, ಇದನ್ನೂ ಇಲ್ಲ. ಬರ್ರಿ, ನಾವು ಮಸ್ತ್ ಕಟಿಂಗ್ ಮಾಡಿಸ್ಕೊಂಡು ನಿನ್ನೆಲ್ಲ ಫುಲ್ಲು ಟೈರ್ಡ್ ಆಗಿತ್ತು. ಹಂಗಾಗಿ ನಿನ್ನೆ ಬ್ಲಾಗ್ ಕಂಟಿನ್ಯೂ ಆಗಲಿಲ್ಲ. ಹಂಗಾಗಿ ನಿನ್ನೆ ಬ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡಕತ್ತೀವಿ. ನೋಡ್ರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಕಂಟೆಂಟದ್ದು ಕೊಡೋಕ್ಕೆ ನಾವಂತೂ ಎಲ್ಲಿ ಹೊರಗಡೆ ಹೋಗಿಲ್ಲ. ಇನ್ನು ಮುಂದೆ ಇಲ್ಲಿ ಕೆಲಸ, ಇನ್ನು ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು. ಇನ್ನು ಮುಂದೆ ಕೆಲ್ಸಕ್ಕೆ ಹೋದ್ವಿ ಅಂದ್ರೆ ಏನಿಲ್ಲ, ಇಲ್ಲಿ ಕಂಟಿನ್ಯೂ ಬ್ಲಾಗ್ ಬರ್ತಾವ. ನೋಡ್ರಿ, ಎಂಜಾಯ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರಿಗೆ ಹೋಗೋದಂತ ಕ್ಯಾನ್ಸಲ್ ಆತ್ರಿ. ಯಾಕಂದ್ರ ಬೆಂಗಳೂರಿಗೆ ಏನೋ ಹೋಗೋದಿಲ್ಲ ಅಂತ, ಮನಸ್ಸಿಲ್ಲ ಅಂತ, ಅದ್ರ ಸಲಾಗಿ ಬೆಂಗಳೂರಿಗೆ ಹೋಗೋದು. ಆದ್ರೆ ಹೋಗೋ ಚಾನ್ಸಸ್ ಇದ್ರೂ ಇರ್ಬೋದು, ಹೋಗ್ದೇನೂ ಇರ್ಬೋದು. ಇವ್ರ ಮೈಂಡ್ ಸೆಟ್ ನಮಗಂತೂ ಹೇಳಕ್ಕಾಗಂಗಿಲ್ರಿ. ಯಾಕಂದ್ರೆ ಒಮ್ಮೆ ಹಿಂಗಿದ್ರೆ ಒಮ್ಮೆ ಹಿಂಗಿರ್ತಾರೆ ಇವರು. ಅದ್ರ ಸಲುವಾಗಿ ಒಟ್ಟಾರೆ ಇವತ್ತು ಈಗಂತೂ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗೈತಿ. ಇಲ್ಲೇ ಹುಡುಕ್ತೇನೆ ಅನ್ನಕತ್ತಾರು. ಬಟ್ ಹಿಂದಾಗಡೆ ಏನು ತಲೆಯಾಗ ಬರ್ತೈತಿ, ಅವ್ರು ಇನ್ನೂ ಫೋನ್ ಹಚ್ಬೇಕ್ರಿ. ಹಿಂಗೆ ಬಾರ ಬಸ್ಸು ಅಂತೇಳಿ ಫೋನ್ ಹಚ್ಚಿರಂದ್ರೆ ಇವ್ರಂತೂ ಪಟಾಪಾರ್ ಆಗ್ತಾರ, ಹೇಳಕ್ ಬರಂಗಿಲ್ಲ. ಬಟ್ ನನ್ಗೆ ಏನು ಈಗ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ನೋಡ್ಬೇಕಾಗೈತಿ. ಹಾಗಾಗಿ ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರಿ, ಮಣಿ ಸ್ವಲ್ಪ ನಮ್ದು ಇದನ್ನಿಲ್ಲ, ಮಳೆಗಾಲದಾಗ ಜಾಸ್ತಿ ಇದನ್ನಾಗತ್ತೆ. ಇಲ್ಲಿ ನೋಡ್ರಿ, ನಮ್ಮ ಛೋಟಾ ಭೀಮ್ ಅಂತರು ಬಂದ್ಬಿಟ್ಟಾನ. ಈಗ 2-3 ದಿನ ಆಗಿತ್ತು. ಒಟ್ಟ ಇದ್ದಿದ್ದಿಲ್ಲವ. ನಿನ್ನೆ ವಿಡಿಯೋದಾಗ ಇದ್ದಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಅವ ಅಲ್ಲಿ ನಮ್ಮ ಅತ್ತಿಯರ ಮನೆಯಾಗಿದ್ದ. 1-2 ದಿನ ಬಿಟ್ಟು ಅಂತಂದಿದ್ರೆ, ಹಂಗಾಗಿ ಬಿಟ್ಟು ಬಂದಿದ್ನಿ. ಬಟ್ ಅಲ್ಲಿದ್ದವ ಇವತ್ತು ಹೋಗಿ ಬೆಳಿಗ್ಗೆ ಹೋಗಿ ಕರ್ಕೊಂಬಂದ ನಮ್ಮ ಛೋಟಾ ಭೀಮನ. ಅವ ಬೆಂಗಳೂರಿಗೆ ಹೋಗೋದು ಅಂದ್ಕೊಳ್ಳೋಣ ಫುಲ್ಲು ರೆಡಿಯಾಗಿ ಬಂದುಬಿಟ್ಟಿದ್ನ. ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗಿಬಿಟ್ಟೈತಿ ಈಗ. ಅದಕ್ಕೆ ನಮ್ಮ ಛೋಟಾ ಭೀಮನ್ನ ಸಾಲಿಗೆ ಹಚ್ಬೇಕಂತೈತಿ. ಏನಕ್ಕೈತಿ ನೋಡೋಣ. ಸಾಲಿಗೆ ಇಕ್ಕ್ಯಾನ ಎಲ್ಲೋ ಏನೇ, ಅವ ಸಾಲಿಗೆ ಹೋಗಂದ್ರೆ ಎಮ್ಮೆ ಕಾಯಕ್ಕೆ ಹೋಗ್ತಾನ ಅಂತಾನವ. ಏನು ಇದು ಆಕ್ಚುಲಿ ಚೆನ್ನಾಗಿರೋ ಕಡಾಮುಡಿ ಹೇಳಕತ್ತಾನವ. ಇಲ್ಲಿ ಬಿದ್ಕೊಂಡ ಏನು ಮಾಡ್ತೀರಿ ನೋಡ್ರಿ. 500 ಅದಕ್ಕೆ ನನಗೆ ಹೇಳಿದ್ಯಾನ, ಆಡು ವಯಸ್ಸಿನಾಗ ಮದುವೆ ಮಾಡ್ಕೋಬೇಡ ಅಂತ ಅಂದ್ರೆ ಮದುವೆ ಮಾಡ್ಕೊಂಡು ಈಗ ನೋಡು
ಅನುಭವ್ಸ್ ಬಸಯ್ಯ ಅಂತ ನಾವು ಇಲ್ಲೊಂದೈತೆ ನೋಡ್ರಿ. ಇದು ಇಷ್ಟತನ ಗದ್ಲ ಆಗ್ತಾರೆ ನಾನು ಕೂಡ ಗುದ್ದಾಡಿದ್ಲು ಒಡದ್ಲು ಬಡದ್ಲು ಲಾಸ್ಟಿಗೆ ಕೈ ನೋದಿಂದ ಸುಮ್ಮನೆ ಕುಂತ್ಲಿಗೆ ಇಲ್ಲಿ. ಆಮೇಲೆ ಚಾ ಕಾಯಿಸ್ಕೊಟ್ಲು ಕುಡಿದ್ವಿ ಕುಂತ್ವಿ. ಇಲ್ಲಿ ನೋಡ್ರಿ ಇದೆ ಹೆಂಗಿದೆ ತಿನ್ನಾಕ ಹೋಗಿ ಚುಮ್ಮರಿಲ್ಲ ಹೆಂಗೆ ಚೆಲ್ಲಾಡ ನೋಡ್ರಿ ನನ್ನ ಮಗ. ಮತ್ತೆ ಇಲ್ಲಿ ಬಂದು ಕೂತ್ ಸಂಧ್ಯಾಗ ಸಾಂಬಾರು ಮಾಡಾಕ. ಬರ್ರಿ ಫ್ರೆಂಡ್ಸ್, ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸೋಣಂತ. ಮತ್ತು ನಾಳೆ ಒಂದು ಹೊಸ ಎಪಿಸೋಡಲ್ಲಿ ಸಿಗೋಣಂತ. ನಾಳೆಯಿಂದ ನಮ್ಮ ಮೇಡಮ್ ಅವರು ಬೆಳಗ್ಗೆ 6 ಗಂಟೆಗೆ ಹೋಗ್ತಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಳ್ಕೊತಾರ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಬೆಳಗ್ಗೆ ಮಾಡೋ ಮಜಾನೇ ಬೇರೆ ಇರ್ತೈತಿ. ಬಟ್ ಅವ್ರು ಮಾಡಲ್ಲ, ನಾವು ಹೇಳಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ನೋಡ್ರಿ ಏನು ಮಾಡೋಣ, ಏನು ಮಜಾ ಇರ್ತೈತಿ ಬ್ಲಾಗ್ ಮಾಡಕ್ಕೆ. ಮತ್ತು ನೀ ಏನು ತಿಳ್ಕೊಂಡು ಓಕೆ. ಮತ್ತು ನೋಡ್ರಿ ಹಿಂಗೆ ಮಾಡಿಸ್ಕೊಂಬಂದೀವಿ ಕಟ್ಟಿಂಗೆ. ಮಸ್ತ್ ಆಗೈತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನನಗಿಂತ ಮಸ್ತ್ ಇಲ್ಲ ಇತ್ತು. ನೋಡ್ರಿ ಅದಕ್ಕೆ ಸರಿ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸೋಣಂತ. ಮತ್ತೆ ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಸ್ಟೇಟ್ ಉಣ್ಣಾಗಿರ್ರಿ ಅಂತ ಹೇಳಕ್ಕೆ ಅನ್ನೋದಿಲ್ಲ. ಯಾಕಪ್ಪ ಅಂತಂದ್ರೆ ಈ ವಿಡಿಯೋನ ಮುಗಿಸೋಂಥ ಸಮಯ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಈ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಬಾಯ್ ಬಾಯ್. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ.